ವೇದ ಎಂದರೆ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದುದು. ವೇದಾಂತ ಎಂದರೆ ಆ ಬ್ರಹ್ಮಾಂಡದ ಆಚೆ ಇರುವಗೆ ಸಂಬಂಧಿಸಿದ ಆ ಅಲೌಕಿಕ ಶಕ್ತಿಗೆ ಸಂಬಂಧಿಸಿದ ತತ್ವಾದರ್ಶಗಳು. ಆ ತತ್ವಾದರ್ಶಗಳು ಮಾನವನ ನಾಗರಿಕತೆಗೆ ಬಹಳಷ್ಟು ಉಪಯುಕ್ತವಾಗಿವೆ. ಮತೀಯ ಧರ್ಮ ಆಚರಣೆಯಲ್ಲಿ ಬೇರೆ ಬೇರೆ, ದೈವಿಕತೆಯಲ್ಲಿ ಧರ್ಮ, ಮಾನವೀಯತೆಯಲ್ಲಿ ದೈವಿಕತೆ, ಆಚರಣೆಯಲ್ಲಿ ಧರ್ಮ, ಕರ್ಮ ಗುಣಕರ್ಮಗಳಿಂದ ಧರ್ಮ. ಯಾವುದು ಒಳ್ಳೆಯ ಗುಣದಲ್ಲಿ ಆಗಿದೆಯೋ, ಸತ್ವಗುಣದಲ್ಲಿ, ಅದು ಧರ್ಮ. ತ್ರೈಗುಣ್ಯ ವಿಷಯ ವೇದ. ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿರ್ದ್ವಂದ್ವೋ ನಿತ್ಯ ಸತ್ವೋತ್ಸವ ನಿರ್ಯೋಗಕ್ಷೇಮ ಆತ್ಮವಾನ್ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ವೇದಗಳು ಹೇಳೋದೆಲ್ಲ ತ್ರಿಗುಣಗಳ ವಿಷಯವನ್ನೇ. ಅರ್ಜುನ, ನೀನು ತ್ರಿಗುಣಾತೀತನಾಗು, ಮೂರು ಗುಣಗಳನ್ನು ಜಯಿಸಿಬಿಡು, ದ್ವಂದ್ವರಹಿತನಾಗು, ಎಲ್ಲ ಗೊಂದಲಗಳಿಂದ ಹೊರಗೆ ಬಾ, ನಿತ್ಯ ಸತ್ವೋತ್ಸವ ಸತ್ವಗುಣದಲ್ಲಿ ಇರು, ಯೋಗಕ್ಷೇಮವನ್ನು ಆತ್ಮನಲ್ಲಿ ಕಾಣುವ ತಪ್ಪು ಒಪ್ಪುಗಳಿಂದ ನಿರ್ಧರಿಸು ಅರ್ಜುನ ಅಂತ ಹೇಳ್ತಾನೆ. ಸತ್ವಗುಣ ಅಂದರೆ ಕಿಂಚಿತ್ ಸ್ವಾರ್ಥ, ರಜೋಗುಣ ಅಂದರೆ ಕಡು ಸ್ವಾರ್ಥ, ತಮೋಗುಣ ಅಂದರೆ ನೀಚ ಸ್ವಾರ್ಥ. ಎಲ್ಲವೂ ತನಗೇ ಇರಬೇಕು. ತಮೋಗುಣ ಅಂದರೆ ಅವನು ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ವೈಶ್ಯ ಇರ್ಬೋದು, ಶೂದ್ರ ಇರ್ಬೋದು. ಯಾವ ಗುಣದಲ್ಲಿ ಕರ್ಮ ಮಾಡಿದ್ದಾನೆ ಅಂದರೆ ಕೆಲಸ ಮಾಡಿದ್ದಾನೆ, ಸತ್ವಗುಣದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾನೆ, ರಜೋಗುಣದಲ್ಲಿ ದುರಾಸೆಯಿಂದ ಮಾಡಿದ್ದಾನೆ, ತಮೋಗುಣದಲ್ಲಿ ನೀಚ ಸ್ವಾರ್ಥದಿಂದ ಮಾಡಿದ್ದಾನೆಯೇ ಎಂಬುದು ಅವನ ಗುಣಕರ್ಮಗಳಾಗ್ತದೆ. ಹಾಗಾಗಿ ಚಾತುರ್ವರ್ಣಗಳು ಕೂಡ ಗುಣಕರ್ಮ ವಿಭಾಗಶಃ ಗುಣದಿಂದ ವಿಭಾಗಿಸಲ್ಪಟ್ಟಿವೆ. ಅವರವರ ಗುಣಗಣ್ಯ. ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ವೈಶ್ಯ ಇರ್ಬೋದು, ಶೂದ್ರ ಇರ್ಬೋದು. ಭಗವದ್ಗೀತೆಯಲ್ಲಿ ವಿಷ ಇದೆ ಅಂತ ಹೇಳುವ ಅಂಥವರಿಂದ ಎಂದಿಗೂ ಹಿಂದೂ ಧರ್ಮ ನಾಶ ಆಗುವುದಿಲ್ಲ. ಮತ್ತೋಗಿ ಎಲ್ಲಿ ಕುಮಾರವ್ಯಾಸನ ಫೋಟೋಕ್ಕೆ ಅವನ ಜಯಂತಿಗೆ ನಮಸ್ಕಾರ ಮಾಡ್ತಾನೆ. ಕುಮಾರವ್ಯಾಸನ ಫೋಟೋಕ್ಕೆ ಅವನ ಜಯಂತಿಗೆ ನಮಸ್ಕಾರ ಮಾಡ್ತಾನೆ. ಅಕಾಡೆಮಿಕ್ ಅಧ್ಯಕ್ಷರ ಜೊತೆಗೆ, ಅಕಾಡೆಮಿಕ್ ಅಧ್ಯಕ್ಷರ ಪಕ್ಕದಲ್ಲಿ ನಿಂತು ಅವರೊಂದಿಗೆ ಇವನು ನಮಸ್ಕಾರ ಮಾಡ್ತಾನೆ. ಎಂಥ ಕಾಲ ಬಂತ್ರಿ. ಗದುಗಿನ ವೀರನಾರಾಯಣನ ಪರಮ ಭಕ್ತ ಕುಮಾರವ್ಯಾಸ ಕರ್ನಾಟಕ ಕಥಾಮಂಜರಿ ಅಂತ ಬರೆದಿದ್ದಾನೆ ಮಹಾಭಾರತವನ್ನು. ಆ ಹೆಸರಿನಲ್ಲಿ ಮಾನವತೆ ಜಾಗೃತವಾಗುತ್ತಿರುವುದು ಎಲ್ಲ ಮತೀಯ ಧರ್ಮಾಚರಣೆಗಳಲ್ಲೂ ದೇವರ ನಂಬಿಕೆ ಇರುವುದರಿಂದಲೇ. ದೇವರಂಥ ಮನುಷ್ಯ ಎಂದು ಒಬ್ಬ ಮಹಾನ್ ವ್ಯಕ್ತಿಯನ್ನು ಹೇಳುವರಲ್ಲದೆ ಘಂಟಾಘೋಷವಾಗಿ ಇವತ್ತು ಮೋದಿ ದೇವರಂಥ ಮನುಷ್ಯ, ನಿಷ್ಠಾವಂತ ರಾಜಕಾರಣಿ, ಈ ದೇಶ ಕಂಡ ಪ್ರಪ್ರಥಮ ನಿಷ್ಠಾವಂತ ರಾಜಕಾರಣಿ ಅನ್ನೋದು ಸತ್ಯಸ್ಯ ಸತ್ಯ. ಯಾರೇನು ಮಾಡಿದರೋ ಅದು
ಅದು ಸತ್ಯವೇ, ಸಾವಿಲ್ಲದ ಸತ್ಯವೇ ಅಲ್ಲವೇ? ಮನುಷ್ಯನನ್ನ ದೇವರಂಥ ಮನುಷ್ಯ ಅಂತಾರೆ ಹೊರತು ಯಾವ ವೈಜ್ಞಾನಿಕ ಉಪಕರಣಕ್ಕೆ ಹೋಲಿಸಲಿಲ್ಲ. ಪರಮ ದೈವ ಭಕ್ತ, ದೇವರಂಥ ಮನುಷ್ಯ ಮೋದಿಜಿ. ಎಲ್ಲವೂ ವಿಜ್ಞಾನ ಎಂದೇ ಅವರ ಪುಸ್ತಕಗಳಲ್ಲೂ ದೈವಿಕತೆಯನ್ನು ಬಿಟ್ಟ ಡಿಗ್ರಿ, ಡಾಕ್ಟರೇಟ್ ಪಡೆದು ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಪಂಥೀಯ ಪ್ರವೃತ್ತಿಗಳ ಸಂಖ್ಯೆ ಎಲ್ಲ ಕಾಲಕ್ಕೂ ಕಡಿಮೆಯೇ. ನಾಸ್ತಿಕರು ಎಲ್ಲ ಕಾಲಕ್ಕೂ ಕಡಿಮೆನೇ ಇರ್ತಾರೆ, ಏನು ಮಾಡಿದ್ರು. ಅವ್ರ ಜೊತೆಗೆ ಇವರು ಅಷ್ಟೇ. ಜನ ಸಂಖ್ಯೆ ಹೆಚ್ಚಿದಷ್ಟು ಅವ್ರ ಸಂಖ್ಯೆ ಕಡಿಮೆನೇ ಇರ್ತಿತ್ತೆ. ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಅವರ ಸಂಖ್ಯೆ ಕಡಿಮೆಯೇ ಎಲ್ಲ ಕಾಲಕ್ಕೂ. ದೇವಾರಾಧನೆ, ದೈವ ನಂಬಿಕೆ, ಧರ್ಮ ಕರ್ಮದ ಅಂಜಿಕೆ ಉಳ್ಳವರ ಸಂಖ್ಯೆ ಹೆಚ್ಚುತ್ತಲೇ ಇರುತ್ತದೆ. ಭಾರತದಲ್ಲಿ ಭಾರತವೆಂದರೆ ಭಗವಂತ. ನಾಗರಿಕತೆ ವಿಶ್ವಕ್ಕೆ ಕೊಡುವಾಗ ಮುಂಚೂಣಿಯಲ್ಲಿದ್ದದ್ದು ನಾವೇ ಕೊಟ್ಟದ್ದು. ಅದು ಹೆಮ್ಮೆಯ ಭಾರತ. ವಿಶ್ವ ಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಹೆಮ್ಮೆಯಿಂದ ಭಾರತದ ಬಗ್ಗೆ ಮಾತನಾಡ್ತಾರೆ. ದ ಗ್ರೇಟ್ ಇಂಡಿಯನ್ ಮಾಂಕ್ ಅಂತ ಹೇಳ್ತಾರೆ. ಬೆಪ್ಪಾಗಿಬಿಡ್ತಾರೆ ಅಲ್ಲಿ. ಫಸ್ಟ್ ಹೋಗಿ ನಿಂತ್ಕೊಳ್ತಿದ್ದಂಗೆನೆ ಅವ್ರನ್ನ ಬರ್ಕೊಂಡೋಗಿದ್ದು ಕಳ್ಕೊಂಡ್ಬಿಡ್ತಾರೆ ಅಲ್ಲಿ. ಅದು ಪೋಸ್ಟ್ಪೋನ್ ಆಗಿ ಆ ಸಮ್ಮೇಳನ. ಸರಿ ನಿಂತ್ಕೊಂಡು ಮಾತೆ ಕಾಳಿಕಾದೇವಿಯನ್ನು ಮನದಲ್ಲೇ ಸ್ಮರಿಸಿ ಸ್ಟಾರ್ಟ್ ಮಾಡ್ತಾರೆ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಎಲ್ಲ ಇಡೀ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿಬಿಡ್ತದೆ. ಒಂದು ಪ್ರೇಕ್ಷಕ ವೃಂದದಲ್ಲಿ. ಇದು ಭಾರತ. ಆದರೆ ರಾಜಕೀಯ ವಿಪಕ್ಷಗಳಲ್ಲಿ ವಿರೋಧದಲ್ಲಿ ಧರ್ಮವೆಂದರೆ ಹಿಂದುತ್ವವೆಂದರೆ ಕೋಮುವಾದಿ. ಸರ್ವಧರ್ಮ ಸಹಿಷ್ಣುತೆಗೆ ಹೆಸರಾಗಿದೆ ಹಿಂದೂ ಧರ್ಮ. ಅಕ್ಕಪಕ್ಕದ ಮನೆಯಲ್ಲೇ ಹಿಂದೂಗಳ ಜೊತೆಗೆ ಮುಸ್ಲಿಮರ ಮನೆಗಳು ಇರ್ತವೆ. ಅಮ್ಮ ಬೂಬಮ್ಮ ಅಂತ ಕರೆದ್ರೆ ಹೆಂಗಸರು ಆಕೆ ಅಲ್ಲೇ ಇರ್ತಾಳೆ, ಕಾಂಪೌಂಡ್ ಆಚೆ ಹಿಂಗೆ ತಲೆ ಎತ್ತು ಮಾತಾಡ್ತಾಳೆ. ಇದು ನಾನು ನೋಡಿದ್ದೇನೆ. ಚನ್ನಗಿರಿಯಲ್ಲಿ ನಮ್ಮ ಅಜ್ಜಿ ಮನೆ, ಅದು ನಮ್ಮ ತಾಯಿಯ ತವ್ರ ಮನೆ. ಇನ್ನು ನನ್ನ ಶ್ರೀಮತಿಯವರ ಮನೆ ಹಾಸನ, ಹೊಸಲೈನ್ ರೋಡ್ ಉದ್ದಕ್ಕೂ ಮುಸ್ಲಿಮ್ಸ್. ಅಲ್ಲೂ ಅಷ್ಟೇ ಎಲ್ಲ ಒಟ್ಟಿಗೆ ಬಾಳ್ತಾ ಇದ್ದೀವಿ. ಸಹಬಾಳ್ವೆ. ಚುನಾವಣೆ ಬಂತೆಂದರೆ ಜಾತೀಯತೆ ಎಲ್ಲಿ ಒಡೆಯೋದಕ್ಕೂ ನೋಡ್ತಾರೆ. ಎಷ್ಟು ಸರಿ ಹೇಳಿದ್ರು ಕಡಿಮೆನೆ. ಅವತ್ತು ಸಣ್ಣ ಸಣ್ಣ ರಾಜ್ಯಗಳನ್ನು ಒಡೆದು ಬ್ರಿಟಿಷ್ನರು ಆಳಿದ್ರು. ಈಗ ಜಾತಿಗಳನ್ನು ಒಡೆದು ಎಲ್ಲೆಲ್ಲಿ ಯಾವ ಜಾತಿ ಇದ್ದಾರೆ, ಎಲ್ಲಿ ಕುಳುಬರು ಇದ್ದಾರೆ, ಎಲ್ಲಿ ಲಿಂಗಾಯತರು ಇದ್ದಾರೆ, ಎಲ್ಲಿ ಒಕ್ಕಲಿಗರು ಗೌಡರು ಇದ್ದಾರೆ, ಎಲ್ಲಿ ಬ್ರಾಹ್ಮಣರಿದ್ದಾರೆ. ಬ್ರಾಹ್ಮಣರೆಂದರೆ ದ್ವೇಷ ಕಾರ್ತಾರೆ ಕೆಲವರಂತೂ. ಬ್ರಾಹ್ಮಣ್ಯವನ್ನು ಅರಿತವನು ಬ್ರಾಹ್ಮಣನೇ ಆಗಬೇಕಾಗಿಲ್ಲ. ಬ್ರಾಹ್ಮಣ್ಯನ ಅಲ್ಲದವನು ಕೂಡ ಬ್ರಾಹ್ಮಣನೇ. ಅವನ ನಾಲಿಗೆ ಬ್ರಾಹ್ಮಣ್ಯವನ್ನು ಅರಿತಿದ್ದರೆ ಅವನನ್ನು ತೆಗೆದುಕೊಂಡು ಹೋಗಿ ಬ್ರಾಹ್ಮಣರ ಗುಂಪಿನಲ್ಲಿ ಹಾಕಿದರೆ ಗೊತ್ತೇ ಸಿಗದಿಲ್ಲ. ನನ್ನ ಜಾತಿ ಯಾವುದೆಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಆದರೆ ಬ್ರಾಹ್ಮಣ
ಇರಬಹುದು ಅಂತ ಹೇಳೋದು ಕೆಲವರು ಹೌದು ಅಂತಾನೆ ನಂಬ್ತಾರೆ. ಆದರೆ ಮೂಲತಃ ಜಾತಿ ಮುಖ್ಯ ಅಲ್ಲ ರೀ, ನೀತಿ ಮುಖ್ಯ, ರೀತಿ ಮುಖ್ಯ, ಬದುಕಿನ ರೀತಿ ಮುಖ್ಯ. ಬದುಕನ್ನು ಪ್ರೀತಿಸಬೇಕು, ಜೀವನೋತ್ಸಾಹ ಕಳ್ಕೋಬಾರ್ದು, ವಯಸ್ಸಾಗ್ತಾ ಇದ್ರು ಕೂಡ, ಅಲ್ಲವೇ? 3 ಗುಣಗಳಿಗೆ ಮೂಲ ಅಹಂಕಾರ. ಅಹಂಕಾರ ಮನುಷ್ಯನ ವ್ಯಕ್ತಿತ್ವವನ್ನೇ ನಾಶಪಡಿಸುತ್ತದೆ. ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲೂ ರಜೋಗುಣ ತಮೋಗುಣಗಳಿಗೆ ವಶರಾಗುವವರೇ ಹೆಚ್ಚಿರುತ್ತಾರೆ. ಅಂದರೆ ಕೆಟ್ಟದ್ದು ಹೆಚ್ಚಿರುವುದರಿಂದಲೇ ಒಳ್ಳೆಯದಕ್ಕೆ ಬಹಳ ಬೆಲೆ, ಸತ್ವಗುಣಕ್ಕೆ ಬಹಳ ಬೆಲೆ, ನೈತಿಕತೆಗೂ ಒಂದು ನೆಲೆ ಅಲ್ಲವೇ? ರಾಜಕೀಯ ಎಂಬುದು ಕವಂದ ಬಾಹುವಿನಂತೆ ಈ ಎಲ್ಲ ಕ್ಷೇತ್ರಗಳನ್ನು ಆವರಿಸಿಕೊಂಡಿದೆ. ರಜೋಗುಣವೇ ರಾಜಕೀಯದ ಲಾಲಸೆ, ಅಧಿಕಾರ, ಅಷ್ಟೈಶ್ವರ್ಯ, ಅದನ್ನು ನೋಡಿ ಅವರ ಮಕ್ಕಳು, ಹೆಂಡತಿ, ಸೊಸೆದಿರು ಎಲ್ಲರೂ ಕೂಡ ಗಂಡ್ಮಕ್ಕಳು ಅರ್ಧಂಬರ್ಧ ಓದ್ಕೊಂಡು ಅಲ್ಲಿಗೆ ನಿಲ್ಲಿಸಿ ನಾನು ರಾಜಕೀಯ ಮಾಡಬೇಕು ಆಸೆ. ಇವತ್ತು ಅದನ್ನು ನಾವು ನೋಡ್ತಾ ಇದ್ದೇವೆ. ಅಧಿಕಾರ ಅಂದರೆ ಮನೆ ಬಿಟ್ಟು ಕೆಳಗಡೆ ಹೆಜ್ಜೆ ಇಟ್ಟಿದ ಕೂಡಲೇ ಕಾರ್ ಬರುತ್ತೆ. ಅಲ್ಲಿಂದ ಮುಂದೆ ಹೋಗಬೇಕು ಅಂದರೆ ಏರ್ಪೋರ್ಟಿಗೆ ಹೋದರೆ ಅಲ್ಲಿಂದ ಫ್ಲೈಟ್ ಹತ್ತಿ ದೆಹಲಿಗೆ ಹೋಗ್ಬೋದು. ಎಲ್ಲಾದರೂ ಭಯ ಭೀತರಾಗಿರ್ತಾರೆ ಜನ ಇವರನ್ನು ನೋಡಿದ ಕೂಡಲೇ. ಸಚಿವರು, ಶಾಸಕರು ಹೇಗಿರಬೇಕು ಅಂದರೆ ಅವರನ್ನು ನೋಡಿದ್ರೆ ಕೈ ಮುಗಿಬೇಕು ಜನ. ರಾಜ ಇದ್ದಂಗೆ ನಮ್ಮ ರಾಜಪ್ರತಿನಿಧಿಗಳು ಇವರು. ನಮ್ಮ ಪ್ರತಿನಿಧಿಗಳು ಮಾತ್ರವಲ್ಲ, ಅಂದರೆ ಪ್ರಜೆಗಳ ಪ್ರತಿನಿಧಿಗಳು ಮಾತ್ರವಲ್ಲ, ರಾಜಪ್ರತಿನಿಧಿಗಳು. ಪ್ರಜಾಪ್ರಭುತ್ವದಲ್ಲಿ CM ರಾಜ್ಯಕ್ಕೆ, ದೇಶಕ್ಕೆ PM. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ಎಲ್ಲಿದ್ದೀರಿ? ಪ್ರತ್ಯಕ್ಷ ದೇವತಾ ಯಾರು ಇವತ್ತು? ಭಾರತ ದೇಶದ ನೇತೃತ್ವ ಹಿಡಿದಿರ್ತಕ್ಕಂಥ ಮೋದಿಜಿ ಎಂದು ಘಂಟಾಘೋಷವಾಗಿ ಹೇಳ್ಬೋದು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇದುವರೆಗೂ ನಾವು ಕಾಣಲಿಲ್ಲ ಅಂಥ ವ್ಯಕ್ತಿತ್ವವನ್ನು, ಅಲ್ವೇ? ಆತನಿಗೆ ಸಮಾನವಾಗಿ ವಿರೋಧ ಪಕ್ಷದಲ್ಲಿ ಒಬ್ಬರು ಇಲ್ಲ. ಸುಮ್ಮನೆ ಟೋಪದಿಂದ ಕೂಗಾಡ್ತಾರೆ. ಅವರ ನಾಲಿಗೆ ಅವರ ವ್ಯಕ್ತಿತ್ವವನ್ನು ಹೇಳ್ತಾ ಇದೆ. ಅವರ ನಾಲಿಗೆ ಅವರ ಪಕ್ಷವನ್ನು ಏನು ಮಾಡ್ತಾ ಇದೆ, ಅಲ್ವೇ? ರಾಜಕೀಯ ಬಿಟ್ಟರೆ ನಾವು ನಮ್ಮ ಸ್ನೇಹಿತರ ಜೊತೆಗೆ ವ್ಯವಹರಿಸಬೇಕಾದ್ರೆ ಈ ಗುಣ ನೆನಪಿಟ್ಕೊಂಡಿರಬೇಕು. 3 ಗುಣಗಳನ್ನು: ಸಮಾನ ಮನಸ್ಕರು, ಸಮಾನ ವಯಸ್ಕರು, ಅವರ ಜೊತೆಗೆ ನಾವಿರಬೇಕು. ಯಾರನ್ನು ಕೀಳರಿಮೆಯಿಂದ ನೋಡಬಾರ್ದು.
ನನ್ನ ಎದುರಿಗೆ ಒಬ್ಬ ವ್ಯಕ್ತಿ ಬಂದು ಕೊಡ್ತಿದ್ದಾನೆ ಅಂದರೆ ಅವನು ಯಾರು ಅಂತ ಅವನಿಗೆ ವಶೀಲಿ ಮಾಡೋಕ್ಕೊಬ್ರು, ಅವನ ಬಗ್ಗೆ ಹೇಳೋಕ್ಕೊಬ್ರು ಪಕ್ಕದಲ್ಲೊಬ್ಬ ಕುಳಿತಿರ್ಬೇಕು, ಅವನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ. ಒಮ್ಮೆ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಗ ಆಫೀಸ್ ಇತ್ತು ಆ ಥರದ್ದು ಕಾಟನ್ಪೇಟೆಯಲ್ಲಿ, ಬೆಂಗಳೂರು ಕಾಟನ್ಪೇಟೆಯಲ್ಲಿ. ಸರಿ ಸುಮ್ಮನೆ ಇದೇನು ಇಲ್ಲಿದೆಯಲ್ಲ ಅಂತ ಹೋದೆ. ಅವರೊಂದು ಮಾತು ಹೇಳೋರು, ನೀವು ಹೀಗೆಲ್ಲ ಒಬ್ಬರೇ ಬರಬಾರ್ದು, ತುಂಬ ಸಾಧನೆ ಮಾಡಿರೋ ಹಂಗೆ ಕಾಣ್ತೀರಾ. ಇನ್ನೊಂದೆರಡು ಪುಸ್ತಕ ಅವ್ರ ಮುಂದ್ಗಡೆ ಇಟ್ಟೆ. ಅನ್ನ ಬೆಂದಿದೆ ಅಂತ ಗೊತ್ತಾಗ್ಬಿಡ್ತು ಅವರಿಗೆ. ಪೂರ್ತಿ ನೋಡಲ್ಲ, ಅಗಳ ನೋಡೋದಲ್ಲ, ಅಷ್ಟೇ ತಾನೇ. ಯಾರನ್ನು ಜೊತೆಗೆ ಕರ್ಕೊಂಬರ್ಬೇಕು, ಈಗಾಗಲೇ ಹೆಸರು ಮಾಡಿರ್ತಕ್ಕಂಥ ಸಾಹಿತಿಗಳನ್ನು. ಈ ತಪ್ಪನ್ನು ನಾನು ಮಾಡಿದೆ ಅಕಾಡೆಮಿಯ ಅಧ್ಯಕ್ಷರ ಅನ್ನು ಭೇಟಿ ಮಾಡುವಾಗ. ಅವರು ಟೇಬಲ್ ಮೇಲೆ ತಗೊಂಡೋಗಿ ಎಲ್ಲ ಹಾಕಿದರೆ ನಾನು ಬರೆದಂಥ ಕತೆ, ಕಾದಂಬರಿ, ಕವನಗಳು ಎಲ್ಲವೂ ಪ್ರಿಂಟ್ ಆಗಿರ್ತಕ್ಕಂಥ ಪುಸ್ತಕಗಳು, ಇನ್ನು ಕಂಪ್ಯೂಟರ್ ಪುಸ್ತಕಗಳು, ಅಭಿನವ ಭಾರತ, ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ, ಎರಡು ಹಾರ್ಡ್ ಬೌಂಡ್ ಕಂಪ್ಯೂಟರ್ ಪುಸ್ತಕಗಳು, ವಿನ್ ಕಂಪ್ಯೂಟರ್, ಇವೆಲ್ಲ ನನಗೆ ಹೆಸರು ತಂದು ಕೊಟ್ಟಿದ್ದೇವೆ ಅಂತ ನಾನು ಹೇಳ್ಕೊಂಡ್ರೆ ಏನು ಕೇಳಿದ್ರು, ಎದುರುಗಡೆ ಕೂತಿರೋರು ಯಾರೋ ಒಂದು ನಮ್ಮ ಫ್ಯಾಮಿಲಿ ಸರ್, ಮಗ ಸೊಸೆ. ಏನು ಮಾಡಬೇಕು, ಕೈಯಿಂದ ಯಾವುದನ್ನು ಎತ್ತು ನೋಡಲಿಲ್ಲ. ಕಸ ಗುಡಿಸ್ದಂಗೆ ಗುಡಿಸಿ ನನ್ನ ಟೇಬಲ್ ಮೇಲೆ ಏನೋ ಕಸ ತಂದಾಕಿದ್ದಾನೆ ಅಂತ ಗುಡಿಸಿ ಪಕ್ಕದ ಕಸದ ಬುಟ್ಟಿಗೆ ಅಷ್ಟು ಪುಸ್ತಕಗಳನ್ನು ತಳ್ಳಿಬಿಟ್ರು. ನಾನು ಎದ್ದು ನಿಂತ್ಕೊಂಡು ಅವರಿಗೆ ಹೇಳಿದೆ, ಸರ್ ನನ್ನ ಸಾಧನೆ ಭಾಳ ದೊಡ್ಡದಿದೆ. ಇಲ್ಲೆಲ್ಲ ಯಾರು ಕೂತಿರೋದು ಇವರು ಗೊತ್ತಿಲ್ಲ ನನಗೆ. ಆಮೇಲೆ ನನಗೆ ಅನ್ನಿಸ್ತು ಯಾವುದೋ ಒಂದು ಸನ್ಮಾನ ಮಾಡಬೇಕು, ಅದಕ್ಕೆ ಎಲ್ಲರೂ ಸೇರಿದ್ದಾರೆ, ಮೀಟಿಂಗ್ ಕರೆದಿದ್ದಾರೆ ಅಂತ. ಪ್ರೈವೇಟಾಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋದರೂ ಕೂಡ ಅಲ್ಲಿ ನನ್ನನ್ನು ಸೇರಿಸಿದ್ದಾರೆ. ಅವರೆದುರಿಗೆ ನನಗೆ ಅವಮಾನ ಮಾಡೋದು, ನನಗಲ್ಲ ಅದು ನನ್ನ ಸಾಧನೆಗೆ. ಮತ್ತೆ ಹೇಳೋದು ಏನು, ಸಮಯ ಸಾಧಕರಿಗೆ ನಾವು ಪ್ರಶಸ್ತಿ ಪುರಸ್ಕಾರ ಕೊಡಲ್ಲ, ಸಾಧಕರಿಗೆ ಕೊಡ್ತೀವಿ. ಸಾಧಕರನ್ನು ಹುಡುಕ್ಬೇಕಾದ್ರೆ ಕೂಡ ನಿಮಗೆ ಯೋಗ್ಯತೆ ಇರಬೇಕು. ಇವತ್ತಿನ ದಿವಸ ಯೋಗ್ಯತಾವಂತರು ಯೋಗ್ಯತೆ ಇರುವಂಥ ಸ್ಥಾನದಲ್ಲಿ ಇಲ್ಲ ಎನ್ನುವುದನ್ನು ಹೇಳಬೇಕಾಗುತ್ತೆ. ಎಲ್ಲೆಲ್ಲೂ ನಾನಾಗಲೇ ಹೇಳ್ದಂಗೆ ನಮ್ಮ ವಿದ್ಯಾಭೂಷಣ ಸ್ವಾಮೀಜಿಗಳು ಮೊನ್ನೆ ಒಂದು ವೇದಿಕೆಯಲ್ಲಿ ಹೇಳಿದ್ರು, ವಶೀಲಿ ಇಲ್ಲದೆ ಯಾವ ಪ್ರಶಸ್ತಿಗಳು ಸಿಗೋಲ್ಲ ಅಂತ. ಪ್ರಶಸ್ತಿಗಳು ಗುಣ ಗೌರವ ಕಳ್ಕೊಂಡಿವೆ. ಅಯೋಗ್ಯರಿಗೆ ದೈವನಿಂದನೆ ಧರ್ಮನಿಂದನೆ ಮಾಡೋರು ತಲೆ ಮೇಲೆ ಪೇಟ ರುಮಾಲು ಇಟ್ಟು. ನನಗೆ ಇವತ್ತೇನಾದ್ರು ಪ್ರಶಸ್ತಿ ಕೊಡ್ತೀವಿ ಅಂತ ಯಾರಾದರೂ ಬಂದರೆ ಆಧ್ಯಾತ್ಮಿಕ ಕ್ಷೇತ್ರದಿಂದ ಬರಬೇಕು. ಈ ಸಾಹಿತ್ಯ ವಲಯ ಭಾಳ ವರ್ಸ್ಟ್ ಆಗಿದೆ. ಇದರಲ್ಲಿ ಎಲ್ಲಾದರೂ ಅಂಥದ್ದು ಒಳ್ಳೆಯ ಶುದ್ಧ ಹಸ್ತವ ಇರ್ತಕ್ಕಂಥವ್ರು, ಒಳ್ಳೆಯ ಸಂಸ್ಥೆ ಇರ್ತಕ್ಕಂಥದ್ದು, ಅದನ್ನು ನಡೆಸಕ್ಕಂಥವ್ರು ಶುದ್ಧ ಹಸ್ತರಾಗಿದ್ದರೆ ದುರ್ಬೀನ ಕೊಡಬೇಕು ಅಷ್ಟೇ. ಅಂಥ ಪ್ರಶಸ್ತಿಗಳಿದ್ದರೆ ಅವರಿಂದ, ಆ ಸಂಸ್ಥೆಯಿಂದ.
ಹೇಳ್ತಾ ಹೋದರೆ ಅನುಭವ ಮಾತಾಡ್ತಾ ಹೋಗುತ್ತೆ. ನೆನಪಿಟ್ಕೊಳ್ಳಿ, ಎಲ್ಲ ಕಾಲಕ್ಕೂ ಕೆಟ್ಟದ್ದೇ ಜಾಸ್ತಿ ಇರುತ್ತೆ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ಮನುಷ್ಯನ ವ್ಯಕ್ತಿತ್ವವನ್ನು ನಾಶ ಮಾಡೋದೇ ಅವನ ಅಹಂಕಾರ ಅಂತೀನಿ. 3 ಗುಣಗಳಿಗೆ ಮೂಲ ಅಹಂಕಾರ. ಇದು ಭಗವದ್ಗೀತೆಯಲ್ಲಿ ಇರುವ ತ್ರಿಗುಣಾತ್ಮಕ ತತ್ವ. ಇದು ನಾನು ಅನ್ವೇಷಣೆ ಮಾಡಿದ್ದೇನೆ. ಓದಿರಿ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚವನ್ನು. ನನಗೆ ಡಿಗ್ರಿ ಡಾಕ್ಟ್ರೇಟ್ ಇರಲಿಕ್ಕಿಲ್ಲ, ಆದರೆ ನಾನೇನು ಸಾಧನೆ ಮಾಡಿದ್ದೀನಿ ಅನ್ನುವುದು ಮುಖ್ಯ ಆಗ್ತದೆ. ತುಂಬ ಆತ್ಮವಿಶ್ವಾಸದಿಂದ ಹೇಳ್ತಾನೆ. ಪಂಥಾಹ್ವಾನ ನೀಡ್ತಾರೆ, ಓಪನ್ ಚಾಲೆಂಜ್. ನನ್ನೊಂದಿಗೆ ಬಂದು ಸಂವಾದ ಮಾಡ್ಬೋದು.